ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರತಿ ತಿಂಗಳ ಹಾಗೆ ಜುಲೈ ತಿಂಗಳಲ್ಲಿಯೂ ಕೂಡ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾದ ಫಲಗಳನ್ನು ಗ್ರಹರು ಸೂಚನೆ ಮಾಡಲಿಕ್ಕಿದ್ದಾರೆ. ಶನಿ ವಕ್ರ ಆಗಿದ್ದಾನೆ, ಕುಜ ಸ್ವಕ್ಷೇತ್ರದಲ್ಲಿದ್ದಾನೆ, ಅದರ ಜೊತೆಗೆ ಗುರು ಮೌಢ್ಯ ಕಳೀತಾ ಇದೆ, ಶುಕ್ರ ಮೌಢ್ಯ ಕಳೀತಾ ಇದೆ. ಹಾಗಾದರೆ ಇವೆಲ್ಲ ಸಂದರ್ಭದಲ್ಲಿ ಯಾವ್ಯಾವ ಥರದ ಅನುಕೂಲಗಳು 12 ರಾಶಿಗೆ ಆಗಲಿಕ್ಕಿದೆ, ಯಾರಿಗೆ ಯಾವ ಫಲವನ್ನು ಗ್ರಹರು ಸೂಚನೆ ಮಾಡ್ತಾ ಇದ್ದಾರೆ ಇತ್ಯಾದಿ ವಿಷಯಗಳನ್ನು ನೋಡೋಣ. ಮಿಥುನ ರಾಶಿಯವರಿಗೆ ನಮಗೆ ಗುರುಬಲ ಇಲ್ಲದೇ ಇರುವಂತಹದ್ದು, ಆದರೆ ಲಗ್ನದಲ್ಲಿ ಶುಕ್ರ ಮತ್ತು ರವಿಗಳ ಯೋಗ ಇರುವುದರಿಂದ 2ನೇ ಮನೆಯಲ್ಲಿ ರವಿ ಸಂಚಾರ ಮಾಡ್ತಾನೆ 12ರ ನಂತರ ಕಾಲ. ಆದ್ದರಿಂದ ನಮಗೆ ಬಹಳಷ್ಟು ಆಸೆ ಅಥವಾ ಇನ್ನೇನೋ ನಮ್ಮ ಜೀವನದಲ್ಲಿ ಆಗಿಬಿಡುತ್ತೆ, ಅದನ್ನು ಕಾಣಬಹುದು ಇದನ್ನು ಕಾಣಬಹುದು ಅನ್ನುವಂತಹ ಆಸೆ ಕಟ್ಟುವಂತಹ ಕಾಲ ಇದು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಯೋಗ್ಯತೆ ಏನು, ನಮಗೆ ಅವಕಾಶಗಳೇನು, ನಮ್ಮ ಅನುಕೂಲಗಳೇನು, ಇದನ್ನೆಲ್ಲವನ್ನು ಕೂಡ ನೀವು ಯಾವತ್ತೂ ಮರೆಯಬಾರದು. ಅದ ಮರೆತು ನಿಂತಾದರೆ ಆವಾಗ ಇಲ್ಲಿಲ್ಲದ ದುಃಖ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಅಂದರೆ ಯಾವ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿಕೊಳ್ತಾ ಹೋದಷ್ಟು ನಮಗೆ ದುಃಖ ಜಾಸ್ತಿ ಆಗ್ತಾ ಬರುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಎಕ್ಸ್ಪೆಕ್ಟೇಷನ್ನು ಮೀರದ ಹಾಗೆ ತಾವು ನೋಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು 2ನೇ ಮನೆಯಲ್ಲಿ ಬುಧ ಲಗ್ನಾಧಿಪತಿಯಾಗಿ ಬುಧ ಬರುವಂತಹದ್ದು, 2ನೇ ಮನೆಯ ಚಂದ್ರ ನಮಗೆ ಲಾಭದಲ್ಲಿದ್ದಾನೆ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಿದೆ, ಆದರೆ ಅಲ್ಲಲ್ಲಿ ಸ್ಟ್ರಕ್ ಆಗುವ ಸಾಧ್ಯತೆಗಳು ಇದೆ. ಯಾರಾದರೂ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ, ಅದರಲ್ಲಿಯೂ ಲಿಕ್ವಿಡಿಗೆ ಸಂಬಂಧಪಟ್ಟದ್ದು, ಭೂಮಿಗೆ ಸಂಬಂಧಪಟ್ಟದ್ದು, ಈ ಥರದ ವ್ಯವಹಾರಗಳನ್ನು ಏನಾದರೂ ಮಾಡ್ತಾ ಇದ್ದೀರಿ ಅಂತ ಆದರೆ ಅಲ್ಲಿಯೇ ಹಣಕಾಸು ನಿಂತು ಹೋಗುವಂತಹ ಸಾಧ್ಯತೆಗಳಿದೆ. ಹಾಗೆ ಬರೋದೇ ಇಲ್ವಾ ಅಂತ ಪ್ರಶ್ನೆ ಮಾಡಿದರೆ ಬರೋದೇ ಇಲ್ಲ ಅಂತಲ್ಲ, ಬರುತ್ತೆ, ಸ್ವಲ್ಪ ನಿಧಾನಗತಿಯಲ್ಲಿ ಬರುವಂತಹದ್ದು. ಕೆಲವನ್ನೇ ಕೇಳಿ ತಗೊಳ್ಬೇಕಾಗುತ್ತೆ, ಕೆಲವೊಮ್ಮೆ ಜೋರು ಮಾಡಿ ತಗೊಳ್ಬೇಕಾಗುತ್ತೆ. ಈ ರೀತಿಯಾಗಿಯೇ ನಾವು ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ವ್ಯವಹಾರ ಮಾಡುವಾಗ ಜನರನ್ನು ನೋಡಿಕೊಂಡು ನಮಗೆ ಎಲ್ಲ ಅನುಕೂಲವಾಗುತ್ತಾ, ನಮಗೆ ಅವ್ರ ಕಡೆಯಿಂದ ಹಣಕಾಸಿನ ತೊಂದರೆಗಳಾಗುತ್ತಾ ಇಲ್ವಾ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಇನ್ನು ಅಣ್ಣ ತಮ್ಮಂದಿರ ವಿಷಯದಲ್ಲಿ ನೋಡುವಾಗ ಈ ನಮಗೆ ಮಿಥುನ ರಾಶಿಯವರಿಗೆ ಅಣ್ಣ ತಮ್ಮಂದಿರ ಅಥವಾ ಕುಟುಂಬದ ಜೊತೆಗೆ ಒಂದು ಒಳ್ಳೆಯ ಸಂಬಂಧ, ಅವರಿಂದಾಗಿ ನಮಗೆ ಸಹಾಯ ಆಗುವಂತಹದ್ದು, ಅವರು ನಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ ಸಾಧ್ಯತೆಗಳೆಲ್ಲ ಈ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲದೇನೆ ನಿಮ್ಮ ಅಣ್ಣ ತಮ್ಮಂದಿರ ವಿಷಯದಲ್ಲಿ ನೋಡುವಾಗ ರವಿ ಮತ್ತು ಶುಕ್ರರ ಯೋಗ ಇರುವುದರಿಂದ ಶುಕ್ರ ವಿವಾಹಕಾರಕನು, ರವಿ ಸಹೋದರ ಕಾರಕ, ಸಹೋದರ ಸ್ಥಾನಾಧಿಪತಿ. ಆದ್ದರಿಂದ ನಿಮ್ಮ ಅಣ್ಣ ತಮ್ಮಂದರಿಗೆ ವಿವಾಹಾದಿಗಳು ನಡೆದಿಲ್ಲ ಅಂತ ಆದರೆ ವಿವಾಹಾದಿಗಳು ಸೆಟ್ ಆಗುವಂಥದ್ದಾಗಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರೋಗ್ರೆಸ್ಸನ್ನು ಕಾಣುವಂಥದ್ದಾಗಲಿ ಈ ಸಾಧ್ಯತೆಗಳಿದೆ. ಅದರ ಜೊತೆಗೆ ಇನ್ನೊಂದು ವಿಷಯವನ್ನು ನಾವು ಗಮನಿಸುವುದಾದರೆ, ಮದುವೆ ಆಲ್ರೆಡಿ ಆಗಿತ್ತು ಅಂತಾದರೆ ಅಲ್ಲಿ ರವಿ ಪಾಪಗ್ರಹ ಅಂತ ತೆಗೆದುಕೊಂಡ್ರೆ ಅಥವಾ ಗುರುಬಲ ಇಲ್ಲದೇ ಇರುವ ಕಾರಣ ಅವರಿಬ್ಬರ ಮಧ್ಯದಲ್ಲಿ ಮಾತಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಬರುವ ಸಾಧ್ಯತೆ ಇದೆ. ಹಾಗೆ ಏನಾದರೂ ನಿಮಗೆ ಕಂಡು ಬಂದ ಪಕ್ಷದಲ್ಲಿ ಅವರಿಗೊಂದು ಈ ಕಿವಿ ಮಾತನ್ನು ಹೇಳಿ, ವಿಶೇಷವಾಗಿ ಶ್ರೀವಲ್ಲಿ ಸಮೇತನಾದ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವುದಕ್ಕೆ ಹೇಳಿ, ಇಲ್ವಾ ಶಿವಪಾರ್ವತಿಯರ ಕಲ್ಯಾಣವನ್ನು ಮಾಡಿಸೋದಕ್ಕೆ ಹೇಳಿ. ಆವಾಗ ಅವರಿಬ್ಬರ ಮಧ್ಯದಲ್ಲಿ ಬಂದಿರತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ಇನ್ನು 4ರಲ್ಲಿ ಕೇತುವಿನ ಯೋಗ, ಹಾಗಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು. ಕಾರಣ 4ರಿಂದ 8ನೇ ಮನೆಯಲ್ಲಿ ಕುಜ ಚಂದ್ರರ ಯೋಗವೂ ಇದೆ, 4ನೇ ಮನೆ ಮಾತೃಸ್ಥಾನದಲ್ಲಿ ಕೇತುವಿನ ಯೋಗವೂ ಇದೆ. ಆದ್ದರಿಂದ ಪ್ರಧಾನವಾಗಿ ಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಬಹುದು, ಅಥವಾ ಚಂದ್ರನ ಜೊತೆಗೆ ಕುಜನ ಒಂದು ಯೋಗ ಇರೋದರಿಂದ ಚಂದ್ರನಿಗೆ ವಾಮಂ ಹಿನಸ್ತಿ ಅಪರಂ ರವಿಹಿ ಅಂತ ಹೇಳುವ ಲಕ್ಷಣದ ಪ್ರಕಾರ ಕಣ್ಣಿನ ಸಮಸ್ಯೆ, ಅಥವಾ ದೇಹದಲ್ಲಿ ನಮಗೆ ಎನರ್ಜಿ ಕಡಿಮೆಯಾಗಿ ಬೇಗ ಆಯಾಸ ಆಗುವಂತಹದ್ದು, ಸುಸ್ತಾಗುವಂತಹದ್ದು ಅಥವಾ ಬೀಳುವಂತಹದ್ದು, ಈ ರೀತಿಯಾದಂತಹ ಯೋಗಗಳು ಬರಬಹುದು. ಆದ್ದರಿಂದ ಆ ರೀತಿಯಲ್ಲಿ ಏನಾದರೂ ಕಂಡು ಬಂದ ಪಕ್ಷದಲ್ಲಿ ತಕ್ಷಣವಾಗಿ ವೈದ್ಯಕೀಯವಾದ ತಪಾಸಣೆಯನ್ನು ನಡೆಸುವಂಥದ್ದು, ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳಿ. ಇದರ ಜೊತೆಗೆ ನರಸಿಂಹದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ, ತುಳಸಿ ಪತ್ರಗಳಿಂದ ಅರ್ಚನೆಯನ್ನು ಮಾಡಿಸಿ ತಾಯಿಯ ಆರೋಗ್ಯ ಸುಧಾರಿಸುತ್ತೆ.
ಇನ್ನು ವಿದ್ಯಾರ್ಥಿಗಳು, ಮಿಥುನ ರಾಶಿಯ ವಿದ್ಯಾರ್ಥಿಗಳು ಯಾರಾದರೂ ಇದ್ದೀರಿ, ವಿದ್ಯಾರ್ಥಿಗಳಿಗಾಗುವಾಗ ಒಳ್ಳೆಯ ವಿದ್ಯಾಭ್ಯಾಸದ ಕಾಲ, ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗುವಂತಹ ಕಾಲ. ಆದರೆ ಪ್ರಯತ್ನವನ್ನು ಮುಟುಕುಗೊಳಿಸುವಂತಹ ಸಾಧ್ಯತೆಯೂ ಇದೆ. ಅಂದರೆ ನನಗೆಲ್ಲ ಬರುತ್ತೆ, ನಾನೆಲ್ಲ ಓದಿದ್ದೇನೆ ಅನ್ನುವ ಓವರ್ ಕಾನ್ಫಿಡೆನ್ಸಿಂದ ಒಂದಿಷ್ಟು ನಷ್ಟ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಸನ್ನು ಬೆಳೆಸಿಕೊಳ್ಳಿ, ಓವರ್ ಕಾನ್ಫಿಡೆನ್ಸನ್ನು ನಮಗೆ ಬೇಕಾಗಿಲ್ಲ. ಅದರಿಂದಾಗಿ ಅನರ್ಥ ಆಗುತ್ತೆ. ಅದರಿಂದ ಕಾನ್ಫಿಡೆನ್ಸಿಂದ ಮುಂದುವರಿಯಿರಿ, ಖಂಡಿತವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ. ಇನ್ನು ಹೊರದೇಶಕ್ಕೆ ಹೋಗಿ ಓದಬೇಕು ಅನ್ನುವಂತಹ ಅಪೇಕ್ಷೆ, ಒಳ್ಳೆ ಇನ್ನೂ ಒಂದು PhD ಮಾಡುವಂತಹದ್ದು, ಡಾಕ್ಟರೇಟ್ ಮಾಡುವಂಥ ಈ ಥರದಲ್ಲಿ ಏನಾದರೂ ಅವಕಾಶ ಬಂದರೆ ಖಂಡಿತ ಕಣ್ಮುಚ್ಚಿಕೊಂಡು ನೀವು ಅದನ್ನು ಆರಿಸಿಕೊಳ್ಳಬಹುದು. ಖಂಡಿತವಾಗಿಯೂ ಹೊರದೇಶಕ್ಕೆ ಹೋಗಿ ಅಧ್ಯಯನವನ್ನು ಮುಂದುವರಿಸಬಹುದು, ಒಳ್ಳೆಯದಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ, ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ನೋಡುವಾಗ ಪಿತ್ತೋಷ್ಣ ಜ್ವರ ತಾಪ ದೇಹ ಪತನ ಅಂತ ಹೇಳಿದ ಹಾಗೆ ದೇಹದಲ್ಲಿ ಪಿತ್ತಾಂಶ ಜಾಸ್ತಿ ಆಗುವಂತಹದ್ದು, ಜೊತೆಗೆ ಆಯಾಸ ಆಗುವಂತಹದ್ದು, ಭಯ ಆವರಿಸಿಕೊಳ್ಳುವಂತಹದ್ದು ಅಂತಹ ಸಾಧ್ಯತೆಗಳಿದೆ. ಆದ್ದರಿಂದ ಅಂತಹ ಒಂದು ಅವಕಾಶಗಳು, ಅಂತಹ ಒಂದು ಚಿಹ್ನೆ, ಸಿಂಪ್ಟಮ್ಸ್ ಏನಾದರೂ ನಿಮಗೆ ಕಂಡು ಬಂತು ಅಂತ ಆದರೆ ದೊಡ್ಡವರ ಹತ್ತಿರ ಒಂದು ದೃಷ್ಟಿಯನ್ನು ತೆಗೆಸಿಕೊಳ್ಳಿ. ದೃಷ್ಟಿ ತೆಗೆಸಿಕೊಂಡು ರಾತ್ರಿಯ ಹೊತ್ತಲ್ಲಿ ಹಾಲು ಅನ್ನವನ್ನು ಊಟ ಮಾಡುವಂತಹದ್ದು, ಮಜ್ಜಿಗೆ ಮೊಸರು ಅಲ್ಲದೆ ಬರೀ ಹಾಲು ಅನ್ನವನ್ನು ಒಂದು 3 ದಿನಗಳ ಕಾಲ ಊಟ ಮಾಡಿ, ಖಂಡಿತ ನಿಮ್ಮ ಆರೋಗ್ಯ ಅನುಕೂಲವಾಗುತ್ತೆ. ಇನ್ನು ವಿವಾಹ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ನೋಡುವಾಗ ಲಗ್ನದಲ್ಲಿ ಶುಕ್ರನ ಯೋಗವಿದ್ದರೂ ಆ ಬುಧ 2ನೇ ಮನೆಗೆ ಹೋಗುವಂತಹದ್ದು, ಗುರುವಿನ ಬಲವೂ ಇಲ್ಲದೆ ಇರುವಂತಹದ್ದು, ಆಷಾಢ ಮಾಸವೂ ಕೂಡ ಈ ತಿಂಗಳು ನಾವು ಕಾಣ್ತೇವೆ. ಆದ್ದರಿಂದ ಈ ತಿಂಗಳಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ನಮಗೆ ಬಹಳ ಕಡಿಮೆ. ಎಲ್ಲೋ ಒಂದಲ್ಲಿ ಮಾತುಕತೆ ಆಗುವ ಸಾಧ್ಯತೆ ಇದೆ, ಆದರೂ ಅದಷ್ಟು ನಮಗೆ ಸಮಂಜಸ ಆಗೋದೇ ಇರುವ ಸಾಧ್ಯತೆಗಳೇ ಹೆಚ್ಚು ಕಾಣಿಸ್ತಾ ಇದೆ. ಇನ್ನು ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ, ಬಿಸ್ನೆಸ್ ಮಾಡ್ತಾ ಇದ್ದೀರಿ, ನಮ್ಮ ಬಿಸ್ನೆಸ್ ಹೇಗಿದೆ ಅಂತಂದರೆ, ಯಾರು ಬಟ್ಟೆಯ ವ್ಯಾಪಾರ ಮತ್ತು ಕೃಷಿಕರು ಯಾರಿದ್ದೀರಿ, ರೈತರು ಯಾರಿದ್ದೀರಿ, ಅವರಿಗೆ ಒಳ್ಳೆಯ ಕಾಲ ಇದಾಗಿದೆ. ಆದರೆ ಇದರ ಜೊತೆಗೆ ಐರನ್ನು, ಸಿಮೆಂಟು ಇದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇರುವಂಥದ್ದು, ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಒಳ್ಳೆಯ ಯೋಗ ಇದೆ. ಆದರೆ ಯಾರು ಈ ಅಂಗಡಿ ಅಥವಾ ಚಿಕ್ಕ ಚಿಕ್ಕ ಅಂಗಡಿಗಳಿಟ್ಕೊಂಡು ಹೋಟೆಲ್ ಬಿಸ್ನೆಸ್ಸನ್ನು ಯಾರಾದರೂ ಮಾಡ್ತಾ ಇದ್ದೀರಿ ಅಂಥವರಿಗೆ ಒಂದು ಸ್ವಲ್ಪ ನಷ್ಟ ಬರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಆ ನಷ್ಟವನ್ನು ನೀವು ತುಂಬಿಸಿಕೊಳ್ಳಬಹುದು, ಏನೂ ತೊಂದರೆ ಆಗೋಲ್ಲ. ಇನ್ನು ಕೆಲಸವೇ ಇಲ್ಲ ಅವರಿಗಾಗುವಾಗ ಹೇಗಿದೆ ಅಂತ ವಿಚಾರ ಮಾಡುವುದಾದರೆ, ಕರ್ಮಸ್ಥಾನದಲ್ಲಿ ರಾಹುವಿನ ಯೋಗ, ಕರ್ಮಾಧಿಪತಿ ವೇದಲ್ಲಿರುವಂಥದ್ದು, ಕೆಲಸಕ್ಕೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಯಾರಾದರೂ ಕೆಲಸ ಮಾಡ್ತಾ ಇದ್ದೀರಿ ಅವರಿಗೂ ಕೂಡ ಕೆಲವೊಂದಿಷ್ಟು ಆಪತ್ತುಗಳು ಬರುವಂತಹ ಸಾಧ್ಯತೆಯೂ ಇದೆ. ಅಂದರೆ ನಾವು ಮಾಡುವಂತಹ ಕೆಲಸಕ್ಕೆ ಕ್ರೆಡಿಟ್ ಸಿಗದೆ ಹೋಗುವಂತಹದ್ದು, ಜೊತೆಗೆ ನಾವು ಮಾಡಿದ ಕೆಲಸ ನಮ್ಮ ಮೇಲಿನವರಿಗೆ ಇಷ್ಟ ಆಗದೆ ಹೋಗುವಂತಹದ್ದು, ನಮ್ಮನ್ನೇ ಟಾರ್ಗೆಟ್ ಮಾಡುವಂತಹದ್ದು, ಈ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಲಾಭಸ್ಥಾನದಲ್ಲಿ ಕುಜನ ಯೋಗ, ಚಂದ್ರನ ಯೋಗ ಎಲ್ಲ ಇರುವುದರಿಂದ ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಿದೆ. ಆದ್ದರಿಂದ ಅದರ ಬಗ್ಗೆ ಏನು ತೊಂದರೆ ಮಾಡಿಕೊಳ್ಳುವಂಥದ್ದಿಲ್ಲ. ಆದರೆ 12ರಲ್ಲಿ ಗುರು ಇರುವುದರಿಂದ ಎಲ್ಲದಕ್ಕೂ ಮಿಗಿಲಾಗಿ ಗುರುವಿನ ಬಲ ನಮಗೆ ಬೇಕು. ಆದ್ದರಿಂದ ನಿಮ್ಮ ಗುರು ಮಠವನ್ನು ಸಂಪ್ರದಿಸುವಂಥದ್ದು, ಗುರುಗಳನ್ನು ಆಶ್ರಯಿಸುವಂಥದ್ದು, ಗುರು ಪಾದಪೂಜೆ ಮಾಡುವಂಥದ್ದು, ಅಥವಾ ನಮಗೆ ಗೊತ್ತಿಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ರಾಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡುವುದರಿಂದಲೂ ಕೂಡ ಏನು ನಮಗೆ ಬರಬೇಕಾಗಿದೆ ಅದನ್ನೆಲ್ಲವನ್ನು ಕೂಡ ತಾವು ಪಡೆದುಕೊಳ್ಳಬಹುದು. ಆ ನರಸಿಂಹದೇವರ ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಬನ್ನಿ, ಖಂಡಿತವಾಗಿ ಈ ಮಾಸ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.